ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಬೇಯಿಸಿದ ಮೊಟ್ಟೆ ಆಮೇಲೆ ಒಂದು ತುಂಡು ಬಾಳೆ ಎಲೆ ಇದ್ರೆ ಕೂಡ್ಲೆ ಈ ರೀತಿ ಮಾಡಿ, ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಬನ್ನಿ, ಈ ರೆಸಿಪಿ ಮಾಡೋದಿಕ್ಕೆ ನಾನಿಲ್ಲಿ ಮೊದಲು 3 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಇದರ ಹೊರಗಿರುವ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇದನ್ನ ಈ ರೀತಿ 2 ಭಾಗ ತುಂಡು ಮಾಡಬೇಕು. ನೋಡಿ, ಈ ರೀತಿ ಕರೆಕ್ಟ್ 2 ಭಾಗ, ಮಧ್ಯಭಾಗದಿಂದ 2 ಆಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದೇ ರೀತಿ ಎಲ್ಲ ಮೊಟ್ಟೆ ಅಂದ್ರೆ 3 ಮೊಟ್ಟೆ ತಗೊಂಡಿದ್ದೀನಿ. 3 ಮೊಟ್ಟೆಯನ್ನ ಈ ರೀತಿ ನಾನು ತುಂಡು ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಅಲ್ಲಿ ಬೇಕಾದಷ್ಟು ಆರೋಗ್ಯಕರವಾದಂತಹ ತಿಂಡಿಯ ರೆಸಿಪೀಸ್ ಇದೆ, ಖಂಡಿತ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡೋರಾಗಿದ್ರೆ. ನೋಡಿ, ಇಲ್ಲಿ ಇವಾಗ ತುಂಡು ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಕೊಳ್ಳಿ ಸೈಡಿಗೆ. ಒಂದು 1/4 ಸ್ಪೂನ್ ನಷ್ಟು ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಮಾತ್ರ ಸಾಕು, ಬೇರೆ ಜಾಸ್ತಿ ಏನು ಬೇಡ. ನೋಡಿ, ಜಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಆ ಥರ ಏನು ಹಾಕೋಬೇಡಿ. ಅರಶಿನ ಹುಡಿ, ಮೆಣಸಿನ ಹುಡಿ, ಉಪ್ಪು ಇಷ್ಟು ಮಾತ್ರ ಸಾಕು. ಇನ್ನು ಈ ಮಸಾಲೆ ಹುಡಿಯನ್ನ ನಾವು ಇಲ್ಲಿ ತುಂಡು ಮಾಡಿಟ್ಟಂತಹ ಮೊಟ್ಟೆಯ ಮೇಲ್ಗಡೆ ಅಂದ್ರೆ ಬೇಯಿಸಿಟ್ಟ ಮೊಟ್ಟೆಯ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ಆಗಿ. ಎಲ್ಲ ಮೊಟ್ಟೆಗಳಿಗೂ ಫುಲ್ 2 ಭಾಗಕ್ಕೂ ಇದು ಸಿಗ್ಬೇಕು ಮಸಾಲ. ನೋಡಿ, ಈ ರೀತಿ ಎಣ್ಣೆ ನೀರು ಆ ಥರ ಏನು ಹಾಕೋಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ನೋಡಿ, ಹಿಂಬದಿನ ಇದರ ಮೇಲ್ಗಡೆ ಈ ರೀತಿ ಸ್ವಲ್ಪ ಹೊತ್ತು ಈ ರೀತಿ ಮಾಡ್ಕೊಳ್ಳಿ, ಸ್ವಲ್ಪ ಈ ರೀತಿ. ಅವಾಗ 2 ಬದಿಗೂ ಕೂಡ ನಮ್ಮ ಈ ಮಸಾಲ ಕರೆಕ್ಟ್ ಆಗಿ ಸಿಗುತ್ತೆ, ಉಪ್ಪು ಖಾರ ಎಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ ಎಲ್ಲ ಮೊಟ್ಟೆಗಳಿಗೂ ಕೂಡ. 2 ಭಾಗ ಮಾಡಿಬಿಟ್ಟು ಬೇಕಿದ್ರೆ ನಿಮ್ಗೆ ಫುಲ್ ಆಗಿ ಮೊಟ್ಟೆ ಮಾಡ್ತಿದ್ರೆ ಅದರ ಸೈಡಿಗೆ ಲೈನ್ ಹಾಕ್ಬಿಟ್ಟು ಆ ರೀತಿನೂ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ಈ ರೀತಿ ತುಂಡು ಮಾಡಿ ಹಾಕಿದ್ರೆ. ನೋಡಿ, ಇವಾಗೆಲ್ಲ ಮೊಟ್ಟೆಗೆ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಿ ರೆಡಿ ಆಗಿದೆ. ಆಮೇಲೆ ನಮ್ಗೆ ಬೇಕಾಗಿರೋದು ನೋಡಿ, ಈ ರೀತಿಯ ಸಣ್ಣ ಸಣ್ಣ ಬಾಳೆ ಎಲೆ ತುಂಡು ಸಾಕು, ದೊಡ್ಡ ಬಾಳೆ ಎಲೆಯನ್ನು ಬೇಡ. ಅದನ್ನ ಸ್ವಲ್ಪ ಬಿಸಿ ಮಾಡ್ಬೇಕಂದ್ರೆ ಬಾಡಿಸ್ಬೇಕು ಎಲೆಯನ್ನ. ನೋಡಿ, ಈ ರೀತಿ ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಬಾಳೆ ಎಲೆ. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಬಾಡಿಸ್ಕೊಳ್ಳಿ. ಅವಾಗ ನಾವು ಅದನ್ನ ಏನಾದ್ರೂ ಫೋಲ್ಡ್ ಮಾಡುವಾಗ ಅದು ಹರಿಯಲ್ಲ ಬಾಳೆ ಎಲೆ. ನೋಡಿ, ಇನ್ನು ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ ಬಿಸಿ ಮಾಡಿದನ್ನ. ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಮೊಟ್ಟೆ ಒಂದು ಭಾಗ ನೋಡಿ ಈ ರೀತಿ ಇಟ್ಕೊಳ್ಳಿ. ಅದನ್ನ ಈ ರೀತಿ ಹಾಕ್ಬೇಕು ಅದನ್ನ ಅಡಿಭಾಗಕ್ಕೆ. ನೋಡಿ, ಆಮೇಲೆ ಈ ಬಾಳೆ ಎಲೆಯನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಿಮ್ಗೆ ಯಾವ ರೀತಿ ಬೇಕಿರೋ ಫೋಲ್ಡ್ ಮಾಡ್ಬೋದು. ನಾನು ಇಲ್ಲಿ ಸಿಂಪಲ್ ಆಗಿ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ, ಕವರ್ ಮಾಡ್ತಾ ಇದ್ದೀನಿ. ಫುಲ್ ಆಗಿ ಮೊಟ್ಟೆ ಭಾಗ ಮಾತ್ರ ಫುಲ್ ಆಗಿ ಕವರ್ ಆಗ್ಬೇಕು, ಆ ರೀತಿ ಮಾಡ್ಕೊಳ್ಳಿ. ಇನ್ನು ಇದನ್ನ ನೋಡಿ ಕವರ್ ಆಗಿದೆ. ಇನ್ನು ಇದನ್ನ ಒಂದು ದಾರ ಉಪಯೋಗಿಸಿ ಕಟ್ಕೊಳ್ಳಿ. ನಾನಿಲ್ಲಿ ಬಾಳೆ ಎಲೆಯ ಸೈಡ್ ಇಂದ ಸ್ವಲ್ಪ ದಾರ ರೆಡಿ ಮಾಡಿಟ್ಟಿದ್ದೆ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ಯಾಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರುವ ದಾರನ ಈ ರೀತಿ ತುಂಡು ಮಾಡಿ ತೆಗಿಬೇಕು. ಅದಿಲ್ಲ ಅಂದ್ರೆ ಫುಲ್ ಆಗಿ ಫ್ರೈ ಆಗುವಾಗ ಕಟ್ ಆಗುವ ಚಾನ್ಸ್ ಇರುತ್ತೆ. ಇದೇ ರೀತಿ ಎಲ್ಲ ಮೊಟ್ಟೆಯ ಭಾಗವನ್ನ ಈ ರೀತಿ ಬಾಳೆ ಎಲೆಯಲ್ಲಿ ಕವರ್ ಮಾಡಿ ತರ್ತೀನಿ ನಾನು. ಎಲ್ಲ ರೆಡಿ ಆಗಿದೆ. ಇವಾಗ 6 ಪೀಸ್ ಇದೆ, 6 ಪೀಸ್ ಕೂಡ ಇಲ್ಲಿ ರೆಡಿ ಆಗಿದೆ. ನೋಡಿ, ನೋಡೋದಿಕ್ಕೆ ತುಂಬಾನೇ ಕ್ಯೂಟ್ ಆಗಿದೆ, ಸಣ್ಣ ಸಣ್ಣ ಕವರ್ ಈ ರೀತಿ. ಆಮೇಲೆ ಒಂದು ಕಡಾಯಿ ಅಥವಾ ಸಣ್ಣ ಒಂದು ಕಾವಲಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ. ಇದ್ರಲ್ಲಿ ಇವಾಗ ನಾನು ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗಿದೆ, ನಾನು ಇದನ್ನ ತೆಗಿತಾ ಇದ್ದೀನಿ. ಇಷ್ಟು ಎಣ್ಣೆ ಬೇಡ ನಮಗೆ. ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ರೆ ಸಾಕು, ಕಾವಲಿಗೆ ಅಂಟೋದಿಕ್ಕೆ ಅಂಟಬಾರ್ದು ಅಂತ ಹೇಳಿ ಮಾತ್ರ. ನೋಡಿ, ಈ ರೀತಿ ಎಕ್ಸ್ಟ್ರಾ ಇರೋದು ತೆಗಿತಾ ಇದ್ದೀನಿ. ಇನ್ನು ಇಲ್ಲಿ ಕಾವಲಿ ಬಿಸಿ ಆದ ಕೂಡಲೇ ನಾವಿಲ್ಲಿ ರೆಡಿ ಮಾಡಿಟ್ಟಂತ ಸಣ್ಣ ಸಣ್ಣ ನಮ್ಮ ಮೊಟ್ಟೆಯ ಕವರ್ ಇದೆಯಲ್ಲ, ಅದನ್ನ ಈ ರೀತಿ ಬಿಸಿ ಮಾಡಿ 2 ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸಿಂಪಲ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ. 2 ಬದಿ ಕೂಡ. ಒಂದು ಬದಿ ಫ್ರೈ ಆದ ಕೂಡಲೇ ತಿರುಗಿಸಿ ಹಾಕ್ಬಿಟ್ಟು ಇದನ್ನ ನೋಡಿ ಒಂದು ಏನಂದ್ರೆ ಸೌಟ್ ಉಪಯೋಗಿಸಿ ಈ ರೀತಿ ಪ್ರೆಸ್ ಮಾಡಬೇಕು. ಆವಾಗ ಚೆನ್ನಾಗಿ ಅದು ಫ್ರೈ ಆಗುತ್ತೆ, ರೋಸ್ಟ್ ಆಗುತ್ತೆ. ಒಂದು ಬದಿ ರೋಸ್ಟ್ ಆದ ಕೂಡಲೇ ತಿರುಗಿಸಿ ಹಾಕೊಳ್ಳಿ. 2 ಬದಿ ಕೂಡ ಅಂದ್ರೆ ಈ ಬಾಳೆ ಎಲೆ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಹಾಗಿದ್ರೆ ಮಾತ್ರ ಒಳಗಿರುವ ಮೊಟ್ಟೆಗೆ ಆ ಒಂದು ಕರೆಕ್ಟ್ ಆಗಿರೋ ರುಚಿ ಸಿಗುತ್ತೆ, ಚೆನ್ನಾಗಿ ರೋಸ್ಟ್ ಕೂಡ ಆಗುತ್ತೆ. ಎಷ್ಟೇ ಬಾಳೆ ಎಲೆ ಕಪ್ಪಾದ್ರೂ ಒಳಗಿರುವ ಮೊಟ್ಟೆ ಕಪ್ಪಾಗಲ್ಲ. ನೋಡಿ, ಇವಾಗ ನೋಡಿ ಈ ರೀತಿ ಬರಬೇಕು, ಚೆನ್ನಾಗಿ ರೋಸ್ಟ್ ಆಗ್ಬೇಕು ಬಾಳೆ ಎಲೆ ಮುಟ್ಟುವಾಗ್ಲೇ ಹುಡಿ ಹುಡಿ ಆಗ್ಬೇಕು, ಆ ರೀತಿ ಇರ್ಬೇಕು.
ನೋಡಿ ಇವಾಗ ರೆಡಿ ಆಗಿದೆ, ಇದನ್ನ ತೆಗಿತಾ ಇದ್ದೀನಿ. ನಮ್ಮ ಬಿಸಿ ಬಿಸಿ ಆಗಿರುವಂತಹ ಬೇಯಿಸಿದ ಮೊಟ್ಟೆಯ ಫ್ರೈ ಅಥವಾ ರೋಸ್ಟ್ ಅಂತಾನು ಹೇಳ್ಬೋದು, ರೆಡಿ ಆಗಿದೆ. ಇವಾಗ ಎಲ್ಲರೂ ಸಿಂಪಲ್ ಆಗಿ ಈ ರೀತಿ ಮಾಡ್ತೀರಿ, ಆದ್ರೆ ಒಂದಿನ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು. ಹೆಲ್ದಿ ಕೂಡ, ಬಾಳೆಲೆಯಲ್ಲಿ ಬೇಯಿಸಿ ಮಾಡೋದಂದ್ರೆ ಅದರ ರುಚಿ ಕೂಡ ಒಂದು ವ್ಯತ್ಯಸ್ತವಾಗಿರುತ್ತೆ, ಅದೇ ರೀತಿ ಆರೋಗ್ಯಕರವಾಗಿ ಕೂಡ ನಮ್ಗೆ ಸಿಗುತ್ತೆ. ನೋಡಿ ಒಳಗಿರುವ ಮೊಟ್ಟೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಿ ಆ ಬಾಳೆ ಎಲೆಯ ರುಚಿ ಎಲ್ಲ ಫ್ಲೇವರ್ ಎಲ್ಲ ತೆಗ್ದ್ಬಿಟ್ಟು ನೋಡಿ ಈ ರೀತಿ ಇರುತ್ತೆ. ತುಂಬಾನೇ ಚೆನ್ನಾಗಿದೆ. ಖಂಡಿತ ಒಂದ್ಸಲ ಈ ರೀತಿ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಆದ್ರೂ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿದೆ. ನೋಡಿ ನೋಡೋದಿಕ್ಕೂ ಒಳ್ಳೆ ಅಟ್ರಾಕ್ಟಿವ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.